ಹಾಯ್ ಅತೀವ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೀಸನಲ್ ಫ್ರೂಟ್ ಆಗಿರೋ ಮಾವಿನ ಹಣ್ಣಿಂದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಬನ್ನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಣ್ಣಾಗಿರೋ ಅಂತಹ 2 ಮಾವಿನ ಹಣ್ಣುಗಳನ್ನ ತಗೋತಾ ಇದ್ದೀನಿ. ಮಾವಿನ ಹಣ್ಣನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಪಾರ್ಟ್ನ ನಾನು ಕಟ್ ಮಾಡ್ಕೋತಿದ್ದೀನಲ್ಲ, ಆ ಥರ 2 ಹಣ್ಣುಗಳನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಇದನ್ನು ಬಿಸಾಡಕ್ಕೆ ಹೋಗಬೇಡಿ, ಹಂಗೆ ಇಟ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಚಾಕುವಿನಿಂದ ಮಾವಿನ ಹಣ್ಣು ವಾಟೆನ ಸೆಪ್ರೇಟ್ ಮಾಡ್ಕೊಳ್ಳಿ. ಅದು ಪಲ್ಪು ಒಳಗಡೆನೇ ಇರಲಿ, ವಾಟೆ ಮಾತ್ರ ಸೆಪ್ರೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಹಣ್ಣು ಡ್ಯಾಮೇಜ್ ಆಗಬಾರ್ದು, ವಾಟೆ ಮಾತ್ರ ರಿಮೂವ್ ಆಗಬೇಕು. ನೋಡಿ ನಾನು ಮಾಡ್ತಿದ್ದೀನಲ್ಲ, ಅದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಅಥವಾ ನಿಮ್ಗೆ ಯಾವ ಅವೈಲಬಿಲಿಟಿ ಇದೆ ಅದರಿಂದ ಅದನ್ನು ರಿಮೂವ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ವಾಟೆನ ರಿಮೂವ್ ಮಾಡಾದಮೇಲೆ ನಾನಿಲ್ಲಿ ಒಂದು ಲೋಟದ ಮೇಲ್ಗಡೆ ಆ ಮಾವಿನ ಹಣ್ಣುಗಳನ್ನ ಇಟ್ಕೊತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಕಪ್ಪ ಆದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅರ್ಧ ಲೀಟ್ರು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ, ಹಾಲು ಚೆನ್ನಾಗಿ ಕುದಿಬೇಕು. ಇಲ್ಲಿ ಹಾಲು ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವುದೇ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಚಾಕುವಿನ ಸಹಾಯದಲ್ಲಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಡ್ರೈ ಫ್ರೂಟ್ಸ್ ಕಟ್ಟರ್ ಇದ್ರೂ ಕೂಡ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ನ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಲ್ಕ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಸ್ಟರ್ಡ್ ಪೌಡರ್ನ ನೀರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ಹಾಲು ಚೆನ್ನಾಗಿ ಕುದಿದಿದೆ. ಇವಾಗ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಲು ಕುದಿತಾ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನೀವು ಸ್ವೀಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಂಟಾಗಿ ಹೋಗುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಪಿಸ್ತಾ, ವಾಲ್ನಟ್ಟು ಕೂಡ ಸೇರಿಸ್ಕೊಬೋದು. ಮಕ್ಕಳು ಯಾರ್ಯಾರು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲನೂ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಅದು ಕ್ರೀಮಿ ಟೈಪ್ ಬರುತ್ತೆ. ಆವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಆವಾಗಲೇ ಮಾವಿನ ಹಣ್ಣು ರೆಡಿ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಇದನ್ನು ಫಿಲ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಎಡ್ಜಿದೆಯಲ್ಲ ಅಲ್ಲಿವರೆಗೆ 2 ಮಾವಿನ ಹಣ್ಣಿಗೂ ಕೂಡ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಉದುರಿಸೋಣ. ಇವಾಗ ಇದನ್ನು ಹಾಕಾದ್ಮೇಲೆ ನಾವು ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಮಾವಿನ ಹಣ್ಣು ಪೀಸು ಅದನ್ನು ಇದ್ರ ಮೇಲೆ ಇಟ್ಟು ಕ್ಲೋಸ್ ಮಾಡೋಣ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ನೀವು ಡ್ರೈ ಫ್ರೂಟ್ಸ್ನ ಲೇಯರ್ ಬೈ ಲೇಯರು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಫ್ರೀಝರಲ್ಲಿ ಇಡೋಣ. ಓವರ್ ನೈಟ್ ಫ್ರೀಝರಲ್ಲಿ ಇಡಿ. ಮ್ಯಾಕ್ಸಿಮಮ್ 6 to 8 hours ಆದ್ರೂ ಬೇಕು, ಅಲ್ಲಿವರೆಗೂ ಫ್ರೀಝರಲ್ಲಿ ಇಡಿ. ಇವಾಗ ನಾನು ಓವರ್ ನೈಟ್ ಫ್ರೀಝರಲ್ಲಿ ಇಟ್ಟು ತೆಗೆದಿದ್ದೀನಿ. ನೋಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಮೇಲ್ಗಡೆ ಇಟ್ಟಿದ್ವಲ್ಲ ಆ ಪೀಸ್ನ ರಿಮೂವ್ ಮಾಡೋಣ. ಇವಾಗ ನಾವು ಮಾವಿನ ಹಣ್ಣು ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿಬೇಕು. ಜಾಸ್ತಿ ಕೋಲ್ಡ್ ಇರುತ್ತೆ, ಒಂದು 2 ನಿಮಿಷ ಬಿಟ್ಬಿಡಿ. ಆಮೇಲೆ ಈ ಥರ ಒಂದು ಕ್ಯಾರೆಟ್ ಒರೆಯೋದನ್ನ ತೊಗೊಂಡು ಈ ಥರ ಮೇಲ್ಗಡೆ ಪೀಲ್ನ ಎಲ್ಲ ರಿಮೂವ್ ಮಾಡಿ. ಈಸಿಯಾಗಿ ಬರುತ್ತೆ, ರಿಮೂವ್ ಆಗುತ್ತೆ. 2 ಮಾವಿನ ಹಣ್ಣು ಕೂಡ ಸಿಪ್ಪೆನ ಇದೇ ಥರ ರಿಮೂವ್ ಮಾಡ್ಕೊಳ್ಳಿ. ಎಲ್ಲ ಸಿಪ್ಪೆಗಳನ್ನ ರಿಮೂವ್ ಆದಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಆದರೂ ಟ್ರೈ ಮಾಡಿ. ನೋಡಿ ನಾನು ಕಟ್ ಮಾಡ್ತಿದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಆಗುತ್ತೆ. ಎಲ್ಲನೂ ಕೂಡ ಇದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ದಾಗ ಆಚೆಯಿಂದ ತಂದು ತಿನ್ನೋ ಬದಲು ಈ ರೀತಿ ಮನೇಲೇ ಮಾಡಿಕೊಂಡು ತಿನ್ನಿ, ತುಂಬ ಹೆಲ್ತಿಗೂ ಒಳ್ಳೆಯದು, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಒಂದು ಮಾವಿನ ಹಣ್ಣಲ್ಲಿ 5 ರಿಂದ 6 ಪೀಸಸ್ ಆಗಿದೆ. ಈ ಬಿಸಿಲಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ತಂಪಾಗಿರೋದು ಅಂತ ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ.
ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬ ಒಳ್ಳೆಯದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣನ್ನ ನೋಡಿ ತೊಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು, ಆ ಥರ ಮಾವಿನ ಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು, ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ತಿತ್ತು. ಒಂದ್ಸಲ ಆದರೂ ನೀವು ಟ್ರೈ ಮಾಡಲೇಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.